ಇದ್ರಲ್ಲಿ ಗಂಡು ಇದೆ ಹೆಣ್ಣು ಇದೆ ನೋಡ್ತೀರಾ ನೀವು? ಹಿಂಗೆ ಹೆಂಗಿತ್ತು ಅಂತ ಇದೇನಿದೆ ನೋಡಿ, ಎಲ್ಲಿ ಇದು ನೋಡಿ, ಎಂತಿತ್ತು ಇದು ಗಂಡು, ಇದು ಹೆಣ್ಣು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೈ ಹಾಕಿ ನೋಡಿ. ಡಬಲ್ ಮೀನಿಂಗು ಸರ್. ಅದಕ್ಕೆ ಆ ಸೈಜ್ ಚಾಕ್ ಇಟ್ಕೋತಾರ ಫಸ್ಟ್ ಆಫ್ ಆಲ್ ಮೊಟ್ಟೆ ಹೊಡಿಯೋಕ್ಕೆ. ಹುಷಾರು ನೋವಾದ್ರೆ ಮತ್ತೆ ಆಮೇಲೆ ಮರಿಗೆ ಅದೇ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಎರಡು ರೈಸ್, ಎರಡು ಫುಲ್ ರೈಸ್ ಹಾಕಿ ಅದಕ್ಕೆ. ಬೇರೆ ಎರಡು ತಟ್ಟೆ ಇಸ್ಕೊಂಡು ಒಂದು ತಟ್ಟೆ ಬಾರ ಕುಸ್ಬಿಟ್ಟಿಯಮ್ಮ, ಹುಷಾರು. ಎರಡೆರಡು ತಟ್ಟೆ ನೋಡು. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಎಪಿಸೋಡ್ ಕಿರಿಕೀರ್ತಿ ಕಿಚನ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮೊಟ್ಟೆ ಜೊತೆ ಆಟ ಆಡ್ತಾ ಇದ್ದೀವಿ. ರೋಡ್ ಸೈಡ್ನಲ್ಲಿ ಆರಾಮಾಗಿ ಹೋಗಿ ಎಗ್ ರೈಸ್ ತಿಂದು ವಾರೆ ವಾ ಏನು ಸಖತ್ತಾಗಿ ಮಾಡ್ತಾನೆ ಗುರು ಅಂತಿರಲ್ಲ, ಆ ತರಹದ ರೋಡ್ ಸೈಡ್ ಎಗ್ ರೈಸ್, ಅದರಲ್ಲೂ ಯಾವುದೇ ಚೈನೀಸ್ ಸಾಸ್ ಇಲ್ಲದೆ ಇಂಡಿಯನ್, ಅದರಲ್ಲೂ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ ಇವತ್ತಿನ ಎಪಿಸೋಡ್ನಲ್ಲಿ. ರೆಡಿ ಸ್ಟಡಿ ಎಗ್ ಫ್ರೈಡ್ ರೈಸ್. ಬರೀ ಡೌಗಳು ನಿಂದ. ಬೇಕೆ ನೆನೆಸ್ಕೋಸು ಸಾಕು ಸಾಕು. ಇದು ಎಲ್ಲ ಮಾರಿ ಅದನ್ನೇ ಬರ್ಬೇಕು ಜಾಸ್ತಿ. ಕರೆಕ್ಟ್ ಹೆಂಗ್ ಮಾಡ್ಬೇಕು ಅಂತ ಹೇಳಿಲ್ಲ ಅವರಿಗೆ, ಮಾಡ್ತಾರೆ ಅವರು. ಅದನ್ನ ಹೇಳಿ ಅಲ್ಲ, ಹಂಗೆ ಸ್ಲೋ ಮಾಡಿದ್ರೆ ಆಗುತ್ತಲ್ವಾ ಅಕ್ಕ? ನೋಡು, ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹೌದಾ, ಸರಿ, ಅದೆಲ್ಲ ಓಕೆ. ಇದೇನಿದು ಈ ತರ ಇದೆ, ಮನುಷ್ಯನರ್ಧ ಕೆಳಗಡೆ. ಇದ್ರಲ್ಲಿ ಗಂಡು ಇದೆ ಹೆಣ್ಣು ಇದೆ ನೋಡ್ತೀರಾ ನೀವು? ಹಿಂಗೆ ಗೊತ್ತಾಯ್ತು ಹೆಂಗಿತ್ತು ಅಂತ. ಇದೇನಿದು ನೋಡಿ, ಎಲ್ಲಿ ಇದು ನೋಡಿ, ಎಂತಿತ್ತು ಇದು ಗಂಡು, ಇದು ಹೆಣ್ಣು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೈ ಹಾಕಿ ನೋಡಿ. ಡಬಲ್ ಮೀನಿಂಗು ಸರ್. ಮತ್ತೆ ಇನ್ನೇಂಗೆ ಅಂತ ಹೇಳಿ ಯಾರು ಗುರು ತಂದಿರೋದು? ಇದು ಒಂದೊಂದು ಶೇಪ್ ಇದೆ. ಇದು ನೋಡಿ, ಏನಿದು? ಇದು ನೋಡಿ, ಅದು ಓಕೆ. ಇದು ನೋಡಿ, ಎಂತ ಒಲೆನ ಎಂತ ಇದಾ? ಇವಾಗ ನಾಟಿ ಕೋಳಿದು ಕಾಲಿದು, ಅದೇ ನಾಟಿ ಕೋಳಿದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನೋಡಿ, ಹಿಂಗಿಲ್ಲ ಆಗಲ್ಲ, ಮಾಡ್ಬಿಡಿ ಅದಷ್ಟು, ಅದು ಮಾಡಿ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ಆರತಿ ಎತ್ತಿರೆ ಕಳ್ ಮಂಜಂಗೆ ನಮ್ ಸುಳ್ ಮಂಜಂಗೆ
ಅದು ಕೆಳಗೆ ಶಕ್ತಿ ನಾನು ಹುಡುಗಿ ಸೈಡ್ ಟಚ್ ಆದ್ರೆ ಹೊಡೆದೋಗುತ್ತೆ. ಏನ್ ಮಾಡ್ತಿದ್ಯಾ? ಅದಕ್ಕೆ ಆ ಸೈಜ್ ಚಾಕಿಟ್ ಕೊಟ್ಟಾರ ಫಸ್ಟ್ ಆಫ್ ಆಲ್ ಮೊಟ್ಟೆ ಹೊಡಿಯೋಕ್ಕೆ ನೋಡ ಪುಡಿ ಮಾಡ್ತಾರೆ. ಹುಷಾರು ನೋವು ಆದ್ರೆ ಮತ್ತೆ ಮರಿಗೆ. ಕಿರಿಕಿರ್ತಿ ಕಿಚನ್ನ ಪ್ರತಿ ಎಪಿಸೋಡ್ನಲ್ಲಿ ಅಡಿಗೆ ಮಾಡಲಿಕ್ಕೆ ನಾವು ಪರಂಪರಾ ಇಂಡಿಯಾದ ವುಡ್ ಗ್ಯಾಸಿಫೈಯರ್ ಸ್ಟವ್ ಅನ್ನು ಬಳಸ್ತೀವಿ. ಇದು ಸೌದೆ ಒಲೆಯ ಪರಂಪರೆಗೆ ಆಧುನಿಕತೆಯ ಹೊಸ ಟಚ್. ರೋಡ್ ಸೈಡ್ ಎಗ್ ಫ್ರೈಡ್ ರೈಸ್ ಎಲ್ಲ ಐಟಮ್ಸ್ಗಳನ್ನ ಕೊಚ್ಚಿ ಕೆಡವಿ ರೆಡಿ ಇಟ್ಟಿದ್ದಾರೆ ನಮ್ಮ ಬಾಯ್ಸು. ಈಗ ಅದನ್ನು ಪ್ರಿಪ್ರೇಷನ್ ಮಾಡುವ ಟೈಮ್. ಮೊದಲು ಹೋಗ್ಲಿ ಪಾತ್ರೆ ಒಳಗೆ ಎಣ್ಣೆ. ಬಾಯ್ಸ್ ಅಂಡ್ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ನಮ್ಮ ಬಾಯ್ಸ್ ಹೆಚ್ಚಿರೋ ಎಲ್ಲ ಐಟಮ್ಸ್ ಜೊತೆಗೆ ನಮ್ಮ ಗರ್ಲ್ ಹೆಚ್ಚಿರುವ ಅಕ್ಷತಾ ಹೆಚ್ಚಿರುವ ಈರುಳ್ಳಿ ಒಳಗೆ ಹೋಗುತ್ತೆ. ಎಗ್ ಫ್ರೈಡ್ ರೈಸ್ಗೆ ಯೂಶಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ರಿಫರ್ ಮಾಡಲ್ಲ. ಆದರೆ ಆ ಸ್ವಾದ ಘಮ ಬೇಕು ಅಂತಂದರೆ ನಮ್ಗೆ ಯಾವಾಗಲೂ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋದರೆ ಅದರ ಮಜಾನೇ ಬೇರೆ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾದಾಗ ಪಾತ್ರೆ ಒಳಗೆ ಹೋಗುತ್ತೆ ಉದ್ದ ಸೀಳಿಕೊಂಡಿರುವ ಮೆಣಸಿನಕಾಯಿ. ಖಾರ ಚೆನ್ನಾಗಿ ಹಿಡಿತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಅದರ ಹದಕ್ಕೇನೆ ಕರಿಬೇವಿನ ಸೊಪ್ಪು. ಹೊಡೆದಿಟ್ಕೊಂಡಿರುವಂತಹ ಮೊಟ್ಟೆ ಇದ್ರ ಜೊತೆಗೆ ಹೋಗಿ ಈಗ ನೀಟಾಗಿ ಒಂದು ಎಗ್ ಬುರ್ಜಿ ಥರ ಆಗುತ್ತಲ್ಲ, ಆ ರೇಂಜಿಗೆ ಇದು ರೆಡಿ ಆಗುತ್ತೆ. ಮೊಟ್ಟೆಗೆ ಉಪ್ಪಿಡಿಬೇಕು. ಸೊ ಹಾಗಾಗಿ ಇವಾಗ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಎಗ್ ಬುರ್ಜಿ ಅದಕ್ಕೆ ಬಂದಮೇಲೆ ಈ ಪಾತ್ರೆಯಲ್ಲಿರುವ ಈ ಮೊಟ್ಟೆಯನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ಕೋಸು, ಕ್ಯಾರೆಟು, ಕ್ಯಾಪ್ಸಿಕಮು ಎಲ್ಲವನ್ನು ಹುರ್ಕೊಂಡು ರೈಸ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಅದರೊಳಗೆ ಹಾಕಿದಾಗ ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಮೊದಲು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಎಗ್ ಬುರ್ಜ್ ರೇಂಜ್ನಲ್ಲಿ ಮೊಟ್ಟೆ ರೆಡಿಯಾಗಿ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಂಡಿದ್ದೀವಿ. ಈಗ ಇನ್ನೊಂದಿಷ್ಟು ಐಟಮ್ಗಳನ್ನು ರೆಡಿ ಮಾಡ್ಕೊಳ್ಳೋದಿದೆ. ಅದಕ್ಕೆ ಅದೇ ಪಾತ್ರೆಗೆ ಮತ್ತೊಂದಿಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಪಾತ್ರೆ ಒಳಗೆ ಹೋಗ್ತಿದೆ ಉದ್ದುದ್ದ ಹೆಚ್ಚಿಕೊಂಡಿರುವ ಕೋಸು, ಎಲೆಕೋಸು, ಕೋಸು. ಕೋಸಿನ ಜೊತೆಗೆ ಒಳಗೆ ಹೋಗ್ಲಿ ಕ್ಯಾರೆಟ್, ಕೇಸರಿ ಬಿಳಿ ಆಯ್ತು, ಹಸಿರು ಕ್ಯಾಪ್ಸಿಕಮ್ ಒಳಗೆ ಹೋಗಲಿ.
ಇದನ್ನೇನು ಫುಲ್ಲು ಬೇಯಿಸ್ಕೋಬೇಕು ಅಂತೇನಿಲ್ಲ. ಹಸಿ ಹಸಿ ತರಕಾರಿನೂ ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಂಡು ಈಗ ಇದರೊಳಗೆ ಹೋಗಲಿ ರೈಸ್ ಆಲ್ರೆಡಿ ಮಾಡಿಟ್ಟುಕೊಂಡಿರುವ ಅನ್ನವನ್ನು ಇದರೊಳಗೆ ಕಳಿಸೋಣ. ಕೋಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಜೊತೆಗೆ ರೈಸ್ ಹುರ್ಕೋತಾ ಇದ್ದಾರೆ. ಇದೇ ಸಮಯದಲ್ಲಿ ಇದರೊಳಗೆ ಒಂದಿಷ್ಟು ಪೌಡರ್ಗಳು ಬೇಕು, ಅದು ಹೋಗ್ತಾ ಇದೆ. ಮೊದಲನೇದಾಗಿ ಹೋಗ್ತಾ ಇದೆ ಧನಿಯಾ ಪುಡಿ, ಪಾತ್ರೆ ಒಳಗೆ ಹೋಗ್ತಾ ಇದೆ ಸ್ವಲ್ಪ ಗರಂ ಮಸಾಲೆ, ಒಂಚೂರು ಪೆಪ್ಪರ್ ಪುಡಿ, ಎಷ್ಟು ಖಾರ ಬೇಕೋ ಅಷ್ಟು ಕಲರ್ಗೆ ಅಚ್ಚ ಖಾರದ ಪುಡಿ. ಏನು ಮುಂಚೆ ಮೊಟ್ಟೆ ಹೊಡ್ಕೊಂಡು ಎಗ್ ಬುರ್ಜಿ ಥರ ಮಾಡ್ಕೊಂಡಿದ್ವಿ, ಅದಕ್ಕೆ ಉಪ್ಪು ಹೋಗಿದೆ. ಈಗ ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಂದು ಹಂತಕ್ಕೆ ರೈಸ್ ರೆಡಿ ಆಗಿದೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಬಿದ್ದ ಮೇಲೆ ಹುಳಿ ಬೀಳುವ ಸಮಯ. ನಿಂಬೆ ಹಣ್ಣು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಈಗ ಪಾತ್ರೆ ಒಳಗೆ ಹೋಗ್ತಾ ಇದೆ ಅನ್ನದ ಜೊತೆಗೆ ಮಿಕ್ಸ್ ಆಗಲು ಮೊಟ್ಟೆ. ಎರಡನ್ನು ಚೆನ್ನಾಗಿ ಸೇರಿಸಿದರೆ ಎಗ್ ಮತ್ತು ರೈಸ್ ಸೇರಿ ಎಗ್ ಫ್ರೈಡ್ ರೈಸ್ ರೆಡಿ. ಆಲ್ಮೋಸ್ಟ್ ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ ಇದೆ. ಫೈನಲಿ ಸರ್ವಿಂಗ್ಗೆ ಮುಂಚೆ ಒಂದಷ್ಟು ಕೊತ್ತಂಬರಿ ಸೊಪ್ಪು, ಚೆಂದ ಕಾಣಲಿಕ್ಕೆ, ಘಮ ಘಮ ವಾಸನೆ ಬರಲಿಕ್ಕೆ, ರುಚಿ ಹೆಚ್ಚಿಸ್ಲಿಕ್ಕೆ ಮಿಕ್ಸ್ ಮಾಡ್ತು ಬಿಡ್ಲೆ. ಓಕೆ, ಟೋಕನ್ ನಂಬರ್ 1 ಹಾಕಿ ಸರ್. ಎಷ್ಟು ಸರ್? ಹಾಫ್ ರೈಸು. ಓಕೆ ಓಕೆ. ಟೋಕನ್ ನಂಬರ್ 2 ಹಾಫ್ ರೈಸ್. ಹಾಂ ಹಾಕ್ರಿ, 2 ರೈಸ್, 2 ಫುಲ್ ರೈಸ್ ಹಾಕಿರಿ. ಬೇರೆ 2 ತಟ್ಟೆ ಇಸ್ಕೊಂಡು ಒಂದು ತಟ್ಟೆ ಬಾರ ಕುಸ್ಬಿಟ್ಟಿಯಮ್ಮ, ಹುಷಾರು. ಯಪ್ಪ ಸೂಪರ್ ಹೆಂಗಿದ್ಯಾ? ಎರಡು ತಟ್ಟೆ ನೋಡು. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕ್. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಎಣ್ಣೆ ರೌಂಡ್ ಆಯ್ತು. ಓಕೆ ಓಕೆ ಓಕೆ. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಅನ್ನಿಸ್ತು ಎಗ್ ರೈಸು ಕಮೆಂಟ್ ಮಾಡಿ. ಈ ಥರದ ಇನ್ನೊಂದು ರೆಸಿಪಿ ಜೊತೆಗೆ ಮುಂದಿನ ವಾರ ಮತ್ತೆ ಬರ್ತೀವಿ ಇದೇ ಕಿರಿಕೀರ್ತಿ ಕಿಚನ್ನಲ್ಲಿ. ಅದ್ಭುತವಾದ ವೆಜ್ ನಾನ್ ವೆಜ್ ಅಡುಗೆಗಳನ್ನು ನಿಮ್ಗೆ ಈಸಿಯಾಗಿ ತೋರಿಸೋದು ನಮ್ಮ ಪ್ರಯತ್ನ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಇದನ್ನು ತಲುಪಿಸೋ ಪ್ರಯತ್ನವನ್ನು ಮಾಡಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ, ನಮಸ್ಕಾರ. What's cooking, man?